ವೀಕ್ಷಕ ಮಿತ್ರರೇ, ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್ ಇದು ಸತ್ಯ ನ್ಯಾಯ ನೀತಿ ಧರ್ಮಗಳ ಪ್ರತೀಕ. ನಾನು ಬ್ರಹ್ಮಾನಂದ ರೆಡ್ಡಿ, ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್. ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ, ಡಾಕ್ಟರ್ ಜಿ. ಪರಮೇಶ್ವರ್ ಅವರ ನೇತೃತ್ವದ ಸರ್ಕಾರ, ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ನಿನ್ನೆ ವಿಧಾನ ಪರಿಷತ್ತಿಗೆ ನಡೆದಂಥ ಚುನಾವಣೆಯಲ್ಲಿ ಮತ್ತು ರಾಜ್ಯಸಭೆಗೆ ನಡೆದಂಥ ಚುನಾವಣೆಯಲ್ಲಿ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ವಿಜಯದ ಪತಾಕೆಯನ್ನು ಆರಿಸಿದೆ ಅಂತಕ್ಕಂಥ ವಿಚಾರಗಳನ್ನು ಆಲ್ರೆಡಿ ನಾವು ಸುದ್ದಿ ಮಾಧ್ಯಮಗಳಲ್ಲಿ ಕೇಳಿದ್ದೇವೆ. ಆದರೆ ನಾವು ಓಪನ್ ಟಾಕ್ ಅಂತಕ್ಕಂತಹ ವಿಶೇಷ ವಿಶ್ಲೇಷಣೆಯಲ್ಲಿ ಆ ಸುದ್ದಿಯನ್ನು ನಾವು ನೆಗೆಟಿವ್ ಆಗೂ ಸುದ್ದಿ ಮಾಡ್ಬೋದು, ಪಾಸಿಟಿವ್ ಆಗೂ ಸುದ್ದಿ ಮಾಡ್ಬೋದು. ಆದರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ ನಂತರ ಈ ಟ್ರಬಲ್ ಶೂಟರ್ ಈ ಖ್ಯಾತಿ ಏನಿತ್ತಲ್ಲ, ಅದು ರಾಜಕಾರಣದ ಮಟ್ಟಿಗೆ ಅಂತೂ ಡಿ.ಕೆ. ಶಿವಕುಮಾರ್ ಎಲ್ಲ ಶಾಸಕರನ್ನ ಬಿಡದಿಯ ಈಗಲ್ಟನ್ ರೆಸಾರ್ಟ್ಗೆ ಕರೆದುಕೊಂಡು ಹೋಗಿ ರತ್ನಗಂಬಳಿಯ ಸ್ವಾಗತ ಸುಸ್ವಾಗತವನ್ನು ಬಯಸೋದ್ರ ಜೊತೆಯಲ್ಲಿ ಮೃಷ್ಟಾನ್ನ ಭೋಜನಗಳನ್ನ ಉಣಬಡಿಸಿ ಕಾಂಗ್ರೆಸ್ ಪಕ್ಷದ ಶಾಸಕರ ಜೊತೆಯಲ್ಲಿ ಬಿಜೆಪಿಯ ಮತ್ತು ಜೆಡಿಎಸ್ ಪಕ್ಷದ ಒಂದಿಷ್ಟು ಶಾಸಕರನ್ನ ಅಡ್ಡ ಮತದಾನ ಮಾಡಿಸುವುದರ ಮೂಲಕ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಮುಖ್ಯಮಂತ್ರಿಯ ಒಂದು ಅಧಿಕಾರದ ಚುಕ್ಕಾಣಿಯಲ್ಲಿ ಆಸೀನರಾಗಿ ತಿಂಗಳುಗಳು ಕೂಡ ಕಳೆದು ಹೋಗಿಲ್ಲ. ಆಲೆ ಡಿ.ಕೆ. ಶಿವಕುಮಾರ್ ಒಬ್ಬ ಅನುಭವಿ ರಾಜಕಾರಣಿ, ಒಬ್ಬ ಪ್ರಖಂಡ ಪಾಂಡಿತ್ಯ ಉಳ್ತಕ್ಕಂಥ ರಾಜಕಾರಣಿ ಯಾವ ರೀತಿಯಾಗಿ ಒಂದು ವಿಜಯದ ಮಾಲೆಯನ್ನ ಧರಿಸಿಕೊಳ್ಳಬಹುದು, ಅಷ್ಟರ ಮಟ್ಟಿಗೆ ಡಿ.ಕೆ. ಶಿವಕುಮಾರ್ ವಿಧಾನ ಪರಿಷತ್ತಿಗೆ ಮತ್ತು ರಾಜ್ಯಸಭೆಗೆ ನಡೆದಂಥ ಚುನಾವಣೆಗಳಲ್ಲಿ ಶಾಸಕರುಗಳ ಮತಗಳನ್ನು ಪಡೆದುಕೊಂಡು ಆ ಪಕ್ಷಕ್ಕೆ ಅತಿ ದೊಡ್ಡ ಗೆಲುವನ್ನು ತಂದುಕೊಟ್ಟಿರ್ತಕ್ಕಂಥದ್ದನ್ನು ನಾವು, ಅದು ಡಿ.ಕೆ. ಶಿವಕುಮಾರ್ ಸರ್ಕಾರದ ಗೆಲುವು ಅಥವಾ ಕಾಂಗ್ರೆಸ್ ಪಕ್ಷದ ಗೆಲುವು ಅಥವಾ ನಮ್ಮ ಬಿ.ಕೆ. ಹರಿಪ್ರಸಾದ್ ರವರು ಕನಿಷ್ಠ ಪಕ್ಷ 5 ದಶಕಗಳ ಕಾಲ ಅರ್ಧ ಶತಮಾನದ ಮಟ್ಟಿಗೆ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಟ್ಟಾಳುವಾಗಿ ಇಳಿಯ ವಯಸ್ಸಿನಲ್ಲೂ ಕೂಡ ಚಿರ ಯುವಕನಂತೆ ಬಿ.ಕೆ. ಹರಿಪ್ರಸಾದ್ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ರಾಜ್ಯಾಧ್ಯಕ್ಷರಾಗಿ ಅವರು ಕೂಡ ಈ ವಿಧಾನ ಪರಿಷತ್ ಮತ್ತು ರಾಜ್ಯಸಭೆಗೆ ನಡೆದಂತ ಚುನಾವಣೆಯ ಗೆಲುವಿಗೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಆ ಪಾತ್ರವನ್ನು ನಿರ್ವಹಿಸಿರ್ತಕ್ಕಂಥದ್ದನ್ನ ನಾವು ನಿನ್ನೆ ನಡೆದಂತಹ ಚುನಾವಣೆಯಲ್ಲಿ ಫಲಿತಾಂಶ ಬಂದ ನಂತರ ಅಲ್ಲಿ ಹೂಗುಚ್ಛಗಳನ್ನು ಕೊಟ್ಟು ಗೆಲುವಿನ ಕಂಗ್ರ್ಯಾಚುಲೇಷನ್ಸ್ಗಳನ್ನು ಹೇಳಿಕೊಳ್ತಕ್ಕಂಥ ಆ ದೃಶ್ಯಾವಳಿಗಳನ್ನು ನಾವು ಮಾಧ್ಯಮಗಳಲ್ಲಿ ಗಮನಿಸಿದಾಗ ಖಂಡಿತವಾಗಿಯೂ ಇದು ಡಿ.ಕೆ. ಶಿವಕುಮಾರ್ ಸರ್ಕಾರದ ಗೆಲುವು ಮತ್ತು ಬಿ.ಕೆ. ಹರಿಪ್ರಸಾದ್ ರವರು ಕೆಪಿಸಿಸಿಯ ಅಧ್ಯಕ್ಷರಾಗಿ ಗೆದ್ದಿರ್ತಕ್ಕಂಥ ಗೆಲುವು ಮತ್ತು ಡಾಕ್ಟರ್ ಜಿ. ಪರಮೇಶ್ವರ್ ಸರ್ಕಾರದ ಗೆಲುವು ಮತ್ತು ಸಿದ್ದರಾಮಯ್ಯ ಅಂತಕ್ಕಂತಹ ಈ ಪ್ರಜಾಪ್ರಭುತ್ವದ ದಿಟ್ಟ ಧೀಮಂತ ಮಾಜಿ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಎಸ್ ಸಿದ್ದರಾಮಯ್ಯ ಅಂತಕ್ಕಂತಹ ಕರ್ನಾಟಕದ ರಾಜಕಾರಣದ ಶಕ್ತಿ ಕೇಂದ್ರದ ಗೆಲುವು ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಹೇಳಬೇಕಾಗುತ್ತದೆ. ಚುನಾವಣೆಗಳಂದಾಗ ರಾಜಕೀಯ ಪಕ್ಷಗಳು ತನ್ನದೇ ಆಗಿರ್ತಕ್ಕಂಥ ಸಂಘಟನೆಯನ್ನ ಮತ್ತು ಸಂಘಟನಾ ಸಾಮರ್ಥ್ಯವನ್ನ ಶಕ್ತಿಗಳನ್ನ ಒಟ್ಟುಗೂಡಿಸಿಕೊಂಡು ಇಡೀ
ಚುನಾವಣೆಯ ಸಂದರ್ಭದಲ್ಲಿ ನಾನಾ ರೀತಿಯ ತಂತ್ರಗಳನ್ನು, ಪ್ರತಿತಂತ್ರಗಳನ್ನು ಎಣೆಯುವುದರ ಮೂಲಕ ಚಾಕಚಕ್ಯತೆಯಿಂದ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬರ್ತಕ್ಕಂಥದ್ದು ಕೂಡ ರಾಜಕೀಯ ಪಕ್ಷಗಳ ಮೇಲೆ ಮತ್ತು ಆ ರಾಜಕೀಯ ಪಕ್ಷದ ಸಾರಥ್ಯವನ್ನು ವಹಿಸಿರ್ತಕ್ಕಂತಹ BK ಹರಿಪ್ರಸಾದ್ ರಂತವರ ಮೇಲೆ ಮತ್ತು ಪಕ್ಷದ ವತಿಯಿಂದ ಶಾಸಕಾಂಗ ಪಕ್ಷದ ನಾಯಕರಾಗಿ ಯಾರು ಮುಖ್ಯಮಂತ್ರಿಗಳಾಗಿರ್ತಾರೆ ಅವರ ಮೇಲೆ ಒಂದು ಗುರುತರವಾಗಿರ್ತಕ್ಕಂಥ ಹೊಣೆಗಾರಿಕೆ ಇರುತ್ತೆ. ಹಾಗಾಗಿ ನಾನು ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಮತ್ತು ರಾಜ್ಯಸಭೆಯ ಚುನಾವಣೆಯಲ್ಲಿ ಶಾಸಕರು ಮತದಾನವನ್ನು ಮಾಡಿ ಆಯ್ಕೆ ಮಾಡತಕ್ಕಂಥ ಈ ಪ್ರಸಂಗ ಪ್ರಮೇಯ ಸಂದರ್ಭಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಮತ್ತೊಂದು ವ್ಯಕ್ತಿಯನ್ನ ಅಭ್ಯರ್ಥಿಯನ್ನಾಗಿ ಮಾಡಿ ಇಲ್ಲಿ ಕಾಂಗ್ರೆಸ್ ಪಕ್ಷ ಆ ಬಿಜೆಪಿಯ ಶಾಸಕರನ್ನ ಮತ್ತು JDSನ ಶಾಸಕರನ್ನ ಅಡ್ಡ ಮತದಾನ ಮಾಡಿಸುವುದರ ಮೂಲಕ ಗೆಲುವನ್ನು ದಾಖಲಿಸಿರ್ತಕ್ಕಂಥದ್ದು ಭಾರತದ ಪ್ರಜಾಪ್ರಭುತ್ವದ ಮತ್ತು ಇಡೀ ಜಗತ್ತಿನ ಅತಿದೊಡ್ಡ ಭಾರತದ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಸೌಂದರ್ಯ ಅಂತ ಬಣ್ಣಿಸಿದರೆ ಖಂಡಿತ ತಪ್ಪಾಗಲಾರದು. ಈಗ DK ಶಿವಕುಮಾರ್ ಸರ್ಕಾರ ರಚನೆಯಾದ ನಂತರ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ, ಡಾಕ್ಟರ್ G ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಆದ ನಂತರ, ಇವಾಗ ಶಾಸಕ ಸ್ಥಾನದಲ್ಲಿರ್ತಕ್ಕಂಥವ್ರು ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥವ್ರು ಇವಾಗ ಮಂತ್ರಿಗಳಾಗಬೇಕು, ಮಂತ್ರಿ ಮಹೋದಯರಾಗಬೇಕು, ನಾವು ಈ ರಾಜ್ಯದ ಜನತೆಯ ಸೇವೆಯನ್ನು ಸಲ್ಲಿಸಬೇಕು ಅಂತ ತಮ್ಮ ಏನು ಪಕ್ಷ ಸಂಘಟನೆ ನಿಷ್ಠೆ, ತಮ್ಮ ತೋಳ್ಬಲದ ನಿಷ್ಠೆ, ಪಕ್ಷಕ್ಕಾಗಿ ತೋಳ್ಬಲದ ನಿಷ್ಠೆಯನ್ನು ತೋರಿಸಿರ್ತಾರೆ ಮತ್ತು ಸಂಘಟನಾ ಚಾತುರ್ಯದ ನಿಷ್ಠೆಗಳನ್ನು ಇಟ್ಟುಕೊಂಡು ಇವತ್ತು ಅವರು ದೆಹಲಿಯ ಮಟ್ಟದಲ್ಲಿ, ಹೈಕಮಾಂಡ್ ಮಟ್ಟದಲ್ಲಿ ಲಾಬಿಗಳನ್ನು ನಡೆಸ್ತಕ್ಕಂಥದ್ದು ಮತ್ತು ಕರ್ನಾಟಕದ ರಾಜಕಾರಣದ ಶಕ್ತಿ ಕೇಂದ್ರವಾಗಿರ್ತಕ್ಕಂಥ ಸಿದ್ದರಾಮಯ್ಯರವರ ಮೂಲಕ ಲಾಬಿಯನ್ನು ನಡೆಸ್ತಕ್ಕಂಥದ್ದು ಮತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಆ DK ಶಿವಕುಮಾರ್ ರವರ ಮೂಲಕ ಲಾಬಿಯನ್ನು ನಡೆಸ್ತಕ್ಕಂಥದ್ದು ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BK ಹರಿಪ್ರಸಾದ್ ರವರ ಮೂಲಕ ಲಾಬಿಯನ್ನು ನಡೆಸ್ತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಪ್ರಕ್ರಿಯೆಗಳು ಮುಂದೆ ಯಾರ್ಯಾರು ಮಂತ್ರಿಗಳಾಗಬೇಕು ಅಂತ ಹೊರಟಿದ್ದಾರೆ ಅವರೆಲ್ಲರೂ ಕೂಡ ಈ ರೀತಿಯ ಲಾಬಿಗಳನ್ನು ಮಾಡ್ತಾ ಇರ್ತಾರೆ ರಾಜಕೀಯದಲ್ಲಿ. ಅದು ಒಂದು ಸಹಜವಾಗಿರ್ತಕ್ಕಂಥ ಪ್ರತಿಕ್ರಿಯೆ ಆಗಿದ್ರೂ ಕೂಡ ನಾನು ಇವಾಗ ನಮ್ಮ ಕರ್ನಾಟಕದ ಹೆಮ್ಮೆಯ ಮತ್ತು ಅದರಲ್ಲೂ ಕರ್ನಾಟಕದ ಮುಸ್ಲಿಮರ ಪಾಲಿನ ಅತ್ಯಂತ ಜನಪ್ರಿಯ ಜನಾನುರಾಗಿ ಮತ್ತು ದಿಟ್ಟ ಧೀಮಂತ ರಾಜಕಾರಣಿಯಾಗಿರ್ತಕ್ಕಂಥ ಮಾಜಿ ಸಚಿವರಾಗಿರ್ತಕ್ಕಂಥ ಹಾಲಿ ಚಾಮರಾಜಪೇಟೆಯ ಶಾಸಕರಾಗಿರ್ತಕ್ಕಂಥ ಜಮೀರ್ ಅಹಮದ್ ರವರಂತೂ ತಾವು ಮಂತ್ರಿಗಳಾಗಬೇಕು, ಈ ನಾಡಿನ ಜನರ ಸೇವೆಯನ್ನ ಮಾಡಬೇಕು ಅಂತಕ್ಕಂತಹ ಒಂದು ಇಚ್ಛಾಶಕ್ತಿಯನ್ನ ಇಟ್ಕೊಂಡು, ಒಂದು ಜನಪರ ಕಾಳಜಿಯನ್ನ ಇಟ್ಕೊಂಡು, ಒಂದು ಜೀವಪರವಾಗಿರ್ತಕ್ಕಂಥ ಕಳಕಳಿಯನ್ನ ಇಟ್ಟುಕೊಂಡು ಜಮೀರ್ ಅಹಮದ್ ರವರಂತೂ ಎಲ್ಲ ಕಾಂಗ್ರೆಸ್ಸಿನ ದಿಟ್ಟ ಧೀಮಂತ ದಿಗ್ಗಜ ಮುತ್ಸದಿ ನೇತಾರರು ಧುರೀಣರುಗಳಿಗಿಂತ ನೂರಾರು ಹೆಜ್ಜೆ ಮುಂದೆ ಹೋಗಿ ಅವರು ಹೈಕಮಾಂಡ್ ಲೆವೆಲಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲರವರಿಂದಿಡಿದು KC ವೇಣುಗೋಪಾಲ್ ರವರಿಂದಿಡಿದು ಪ್ರತಿಯೊಬ್ಬೊಬ್ಬರ ಒಟ್ಟಿಗೆ ಮಲ್ಲಿಕಾರ್ಜುನ್ ಖರ್ಗೆರವರನ್ನು ಒಳಗೊಂಡಂತೆ ಸಭೆಗಳ ಮೇಲೆ ಸಭೆಗಳನ್ನು ಮಾಡಿ ತಮ್ಮನ್ನು ಮಂತ್ರಿಯನ್ನಾಗಿ ಆಯ್ಕೆ ಮಾಡಬೇಕು ಅಂತಕ್ಕಂತಹ ಅಹವಾಲನ್ನ ಸಲ್ಲಿಸಿ ಬಂದಿರತಕ್ಕಂಥದ್ದು ಹೈಕಮಾಂಡಿನ ಪೀಠದ ಮುಂದೆ. ನಿಜಕ್ಕೂ ಕೂಡ ಜಮೀರ್ ಅವರ ಈ ಚಾಕಚಕ್ಯತೆ ಮತ್ತು ಜಮೀರ್ ರವರಲ್ಲಿರ್ತಕ್ಕಂಥ ರಾಜಕೀಯ ಪ್ರಜ್ಞೆಯ ಸಂಕೇತ ಅಂತ ನಾವು ಬಣ್ಣಿಸಿದರೆ ಖಂಡಿತ ತಪ್ಪಾಗಲಾರದು. ಮತ್ತೆ ಇನ್ನು ಮುಂದುವರೆದು ನಮ್ಮ ಕರ್ನಾಟಕದ ರಾಜಕಾರಣದ ಶಕ್ತಿ ಕೇಂದ್ರವಾಗಿರ್ತಕ್ಕಂಥ ಕರ್ನಾಟಕ ರಾಜಕಾರಣದ ಆ ಭವಿಷ್ಯವನ್ನು ನಿರ್ಧಾರ ಮಾಡಬೇಕಾಗಿರ್ತಕ್ಕಂಥ ಏನು ದಿಟ್ಟ ಧೀಮಂತ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯರವರು ಜಮೀರ್ ರವರ ಬಗ್ಗೆ ಒಂದೇ ಒಂದು ವಾಕ್ಯವನ್ನ, ಏನಯ್ಯ ಜಮೀರ್ ನಮಗೆ ಹಿಂಗ್ ಮಾಡ್ಬಿಡದ ಅಂತ ಒಂದೇ ಒಂದು ಶಬ್ದವನ್ನ ಬಳಸಿದ ತಕ್ಷಣವೇ ಜಮೀರ್ ರವರು
ಅತಿ ಶೀಘ್ರದಲ್ಲಿ, ಅತಿ ತುರ್ತಾಗಿ, ಅತಿ ಜರೂರಾಗಿ ಸಿದ್ದರಾಮಯ್ಯರವರನ್ನ ಬಂದು ಕಂಡು ಸಿದ್ದರಾಮಯ್ಯರವರ ಮುಂದೆ, ಸ್ವಾಮಿ, ನಾನು ನಿಮ್ಮ ಶಿಷ್ಯನಾಗಿ ಬೆಳೆದವನು, ನೀವು ಬೆಳೆಸಿದ ಈ ಜಮೀರ್ ಅಹಮದ್ ನಿಮಗೆ ಚೂರಿ ಹಾಕುವುದು ಉಂಟೆ ಅಂತಕ್ಕಂತಹ ಮಾತುಗಳನ್ನು ಜಮೀರ್ ಅಹಮದ್ ರವರು ಸಿದ್ದರಾಮಯ್ಯರವರ ಮುಂದೆ, ಸಿದ್ದರಾಮಯ್ಯರವರ ಮನಸ್ಸು ಹೃದಯಗಳು ಕರಗಿ ಹೋಗುವಷ್ಟರ ಮಟ್ಟಿಗೆ ಸಿದ್ದರಾಮಯ್ಯರವರನ್ನ ಜಮೀರ್ ರವರು ಸಮಾಧಾನಪಡಿಸಿ, ಸ್ವಾಮಿ, ನಿಮ್ಮ ಮಾರ್ಗದರ್ಶನದಲ್ಲಿ ನಡೆಯುತ್ತಿದ್ದೇನೆ, ನಿಮ್ಮ ಹೆಸರಿನೊಂದಿಗೆ ನಾನು ಬೆಳೆಯುತ್ತಿದ್ದೇನೆ, ನೀವು ನನ್ನನ್ನು ಬೆಳೆಸಿದ್ದೀರಿ, ಮುಂದೆ ಇನ್ನೂ ಎತ್ತರಕ್ಕೆ ಬೆಳೆಸಬೇಕೆಂದು ಜಮೀರ್ ಅಹಮದ್ ರವರು ಸಿದ್ದರಾಮಯ್ಯರವರ ಮುಂದೆ ತಮ್ಮ ಅಹವಾಲನ್ನ ಪ್ರೀತಿಪೂರ್ವಕವಾಗಿ, ವಿನಯಪೂರ್ವಕವಾಗಿ, ನಮ್ರತೆಯಿಂದ ತಿಳಿಸಿದಾಗ ಸಿದ್ದರಾಮಯ್ಯರವರು ಜಮೀರ್ ಅಹಮದ್ ರವರಿಗೆ ಆಶೀರ್ವಾದವನ್ನು ಮಾಡಿ ಕಳಿಸಿದ್ದಾರೆ. ಮಂತ್ರಿಯಾಗಿ ಜಮೀರ್ ಅಹಮದ್ ರವರು ಕರ್ನಾಟಕದ ಜನತೆಯ ಸೇವೆಯನ್ನು ಸಲ್ಲಿಸಬೇಕು ಅಂತಕ್ಕಂಥ ಆಶೀರ್ವಾದವನ್ನು ಮಾಡಿ ಕಳಿಸಿದ್ದಾರೆ. ತದನಂತರ ಸೀದಾ ಜಮೀರ್ ಅಹಮದ್ ರವರು DK ಶಿವಕುಮಾರ್ ಮಾನ್ಯ ಮುಖ್ಯಮಂತ್ರಿಗಳನ್ನು ಕಂಡು ಅವರಲ್ಲೂ ಕೂಡ ತಾವು ಮಂತ್ರಿಗಳಾಗಿ ರಾಜ್ಯದ ಜನತೆಯ ಸೇವೆಯನ್ನು ಸಲ್ಲಿಸಬೇಕು ಅಂತಕ್ಕಂತಹ ತಮ್ಮಲ್ಲಿರ್ತಕ್ಕಂಥ ಇಚ್ಛಾಶಕ್ತಿಯನ್ನ ಅವರು ತೋಡಿಕೊಂಡಾಗ DK ಶಿವಕುಮಾರ್ ಅವರು ಕೂಡ ಜಮೀರ್ ಅಹಮದ್ ರವರನ್ನ ಮಾನ್ಯ ಮಂತ್ರಿಗಳನ್ನಾಗಿ ನೇಮಕ ಮಾಡಿಕೊಳ್ಳಲೇಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದಿರತಕ್ಕಂಥದ್ದು ಕೂಡ ಇವತ್ತು ನಾವೆಲ್ಲ ಗಮನಿಸಿದ್ದೇವೆ. ಮತ್ತೆ ಇಂಥ ಸಂದರ್ಭದಲ್ಲಿ ಕರ್ನಾಟಕದ 5 ವರ್ಗಗಳ ಉತ್ತರಾಧಿಕಾರಿ ಎಂದೇ ಜನರ ಹೃದಯ ಋನ್ಮಾನಗಳಲ್ಲಿ, ಅದರಲ್ಲೂ ವಿಶೇಷವಾಗಿ 5 ವರ್ಗಗಳ ಜನರ 5 ವರ್ಗದವರ ಹೃದಯ ಋನ್ಮಾನಗಳಲ್ಲಿ ಜನಪ್ರಿಯತೆಯ ಉತ್ತುಂಗದ ಶಿಖರದಲ್ಲಿ ಇರತಕ್ಕಂತಹ ಸತೀಶ್ ಜಾರಕಿಹೊಳಿರವರಂತೂ ಸಿದ್ದರಾಮಯ್ಯರವರು ಸಮಾಧಾನ ಪಟ್ಟುಕೊಂಡಿದ್ದಾರೆ ಅಂದ ತಕ್ಷಣವೇ ಜಮೀರ್ ಅಹಮದ್ ರವರ ಬೆನ್ನಿಗೆ ನಿಂತು ಇಡೀ ಕರ್ನಾಟಕದ ಮುಸ್ಲಿಂ ಸಮುದಾಯದ ಅಗ್ರ ಪಂಕ್ತಿಯ ಏಕೈಕ ದಿಟ್ಟ ಧೀಮಂತ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ, ಅಲ್ಲಿ ಚಾಮರಾಜಪೇಟೆ ಶಾಸಕರಾಗಿರ್ತಕ್ಕಂಥ ಜಮೀರ್ ಅಹಮದ್ ರವರನ್ನ ಮಂತ್ರಿಯನ್ನಾಗಿ ಮಾಡಿಕೊಳ್ಳಲೇಬೇಕು ಅಂತಕ್ಕಂಥ ಒಂದು ಕಟ್ಟುನಿಟ್ಟಿನ ವಿಚಾರವನ್ನ ಇಟ್ಟುಕೊಂಡು ಸತೀಶ್ ಜಾರಕಿಹೊಳಿರವರು ಜಮೀರ್ ಅಹಮದ್ ರವರ ಬೆನ್ನಿಗೆ ನಿಂತಿರ್ತಕ್ಕಂಥದನ್ನು ನೋಡಿದಾಗ ಜಮೀರ್ ಅಹಮದ್ ರವರ ಏನು ಮುಸ್ಲಿಂ ಸಮುದಾಯದ ಸಂಘಟನೆಯ ವಿಚಾರಗಳಿರ್ಬೋದು, ಜಮೀರ್ ಅಹಮದ್ ರವರ ರಾಜಕೀಯವಾಗಿರ್ತಕ್ಕಂಥ ಚಾಣಾಕ್ಷತನಗಳಿರ್ಬೋದು, ಮತ್ತು ಜಮೀರ್ ಅಹಮದ್ ರವರು ಕರ್ನಾಟಕದ ಮುಸ್ಲಿಂ ಸಮುದಾಯದ ಪಾಲಿಗೆ ಅವರು ಅಗ್ರಪಂಕ್ತಿಯ ಏಕೈಕ ನಿರ್ಣಾಯಕವಾಗಿರ್ತಕ್ಕಂಥ ದಿಟ್ಟ ಧೀಮಂತ ರಾಜಕಾರಣಿ ಅಂತಕ್ಕಂಥದ್ದು ಕೂಡ ನಾವು ಈ ಸಂದರ್ಭದಲ್ಲಿ ಅಲ್ಲಗಳೆಯುವಂತಿಲ್ಲ. ಇಡೀ ಜಮೀರ್ ಅಹಮದ್ ರವರವರನ್ನ ಕಾಂಗ್ರೆಸ್ಸಿನ ಹೈಕಮಾಂಡ್ ಆಗಿರ್ಬೋದು, ಇವತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರಾಗಿರ್ಬೋದು, ಕಡೆಗಣಿಸಿದ್ದೇ ಆದರೆ ಇಡೀ ಕರ್ನಾಟಕದ ಮುಸ್ಲಿಂ ಸಮುದಾಯ ಅಂತಕ್ಕಂಥದ್ದು ನಿಜಕ್ಕೂ ಕೂಡ ಕರ್ನಾಟಕ ರಾಜ್ಯದಾದ್ಯಂತ ದೊಡ್ಡ ದೊಡ್ಡ ಪ್ರತಿಭಟನೆಗಳನ್ನು ಮಾಡುವುದರ ಮೂಲಕ ಅದು ಕಾಂಗ್ರೆಸ್ ಪಕ್ಷದ ವಿರುದ್ಧ ಮುಸ್ಲಿಂ ಸಮುದಾಯ ಜಮೀರ್ ಅಹಮದ್ ರವರ ಪರವಾಗಿ ಸಿಡಿದೇಳುವುದಲ್ಲದೆ ನಿಜಕ್ಕೂ ಕೂಡ ಮುಂದಿನ ಚುನಾವಣೆಯಲ್ಲೂ ಕೂಡ ಅದು ವ್ಯತಿರಿಕ್ತ ಪರಿಣಾಮವನ್ನು ಬೀರಿ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗ್ತೈತೆ ಅಂತಕ್ಕಂಥ ವಿಚಾರವನ್ನ ಇವತ್ತು ಅರಿತುಕೊಂಡಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಮತ್ತು ನಮ್ಮ ಕರ್ನಾಟಕದ ಭವಿಷ್ಯದ ಶಕ್ತಿ ಕೇಂದ್ರವಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಇವತ್ತು ಜಮೀರ್ ಅಹಮದ್ ರವರಿಗೆ ಮುಖ್ಯಮಂತ್ರಿ ಸ್ಥಾನಮಾನ ಹುದ್ದೆಗಳನ್ನು ಕೊಡಿಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿರವರನ್ನ ಜಮೀರ್ ರವರಿಗೆ ಬೆಂಬಲಿಸಿ ಜಮೀರ್ ರವರನ್ನ ಮಂತ್ರಿ ಮಹೋದಯರನ್ನಾಗಿ ನೇಮಕ ಮಾಡಿಸಿಕೊಂಡು ಬರ್ತಕ್ಕಂತಹ ಒಂದು ಕೈಂಕರ್ಯಕ್ಕೆ ಸತೀಶ್ ಜಾರಕಿಹೊಳಿರವರನ್ನ ನೇಮಕ ಮಾಡಿದ್ದಾರೆ ಅಂದ್ರೆ ನಿಜಕ್ಕೂ ಅಚ್ಚರಿ ಪಡಬೇಕಾಗಿಲ್ಲ. ಅದರಲ್ಲೂ ಸತೀಶ್ ಜಾರಕಿಹೊಳಿರವರು ಖಂಡಿತವಾಗಿಯೂ ಕರ್ನಾಟಕದ ವಾಲ್ಮೀಕಿ ಸಮುದಾಯದಲ್ಲದೆ 5 ವರ್ಗಗಳಲ್ಲಿ, ಅದರಲ್ಲಿ SC STಗಳಿರ್ಬೋದು, ಕ್ರಿಶ್ಚಿಯನ್ ಇರ್ಬೋದು,
ಮುಸ್ಲಿಮರಿರ್ಬೋದು, ಇವರ ಎಲ್ಲರನ್ನ ಸಂಘಟನೆ ಮಾಡ್ತಕ್ಕಂಥ ವಿಚಾರದಲ್ಲಿ ಜಮೀರ್ ಅಹಮದ್ ರವರಿರ್ಬೋದು, ಸತೀಶ್ ಜಾರಕಿಹೊಳಿರವರಿರ್ಬೋದು, ಕರ್ನಾಟಕದಲ್ಲಿ ಕಳೆದ 2 ದಶಕಗಳಿಂದ ನಾನು ಕಣ್ಣಿಂದ ಕಂಡಂತೆ ಕಳೆದ 20 ವರ್ಷದಲ್ಲಿ ಅವರು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸಂಘಟನೆಯನ್ನ ಕಟ್ಟಿ ಅತ್ಯಂತ ವ್ಯವಸ್ಥಿತವಾಗಿ ಅದು ಚುನಾವಣೆಯ ಸಂದರ್ಭಗಳಲ್ಲಿ ಕಾರ್ಯೋನ್ಮುಖವಾಗಿ ಅಭ್ಯರ್ಥಿಗಳ ಗೆಲುವಿಗೆ ಮತ್ತು ಸೋಲಿಗೆ ಮುನ್ನುಡಿಯನ್ನ ಬೆನ್ನುಡಿಯನ್ನ ಬರೆಯುವಷ್ಟರ ಮಟ್ಟಿಗೆ ಜಮೀರ್ ಅಹಮದ್ ರವರ ಸಂಘಟನೆ ಮತ್ತು ಸತೀಶ್ ಜಾರಕಿಹೊಳಿರವರ ಸಂಘಟನೆ ಈ ರಾಜ್ಯದಲ್ಲಿ ಇಂದಿಗೂ ಕೂಡ ಕ್ರಿಯಾಶೀಲವಾಗಿರ್ತಕ್ಕಂಥದ್ದು. ರಾಜಕೀಯ ಎಲ್ಲ ಪಕ್ಷದ ರಾಜಕೀಯ ಧುರೀಣರ ನೇತಾರರ ಮುತ್ಸದಿಗಳ ಗಮನದಲ್ಲಿರ್ತಕ್ಕಂಥದ್ರಲ್ಲಿ 2 ಮಾತಿಲ್ಲ. ಆದರೆ ವಾಸ್ತವದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಜನಪರವಾಗಿರ್ತಕ್ಕಂಥ ಜೀವಪರವಾಗಿರ್ತಕ್ಕಂಥ ಆಡಳಿತವನ್ನು ಕೊಡೋದ್ರ ಜೊತೆಯಲ್ಲಿ ಕೊಡಲೇಬೇಕಾಗಿರ್ತಕ್ಕಂಥ ಒಂದು ಸನ್ನಿವೇಶ ವಾತಾವರಣ ಮತ್ತು ಪರಿಸರದಲ್ಲಿ ನಾವಿರುವಾಗಲೂ ಕೂಡ ಜಮೀರ್ ಅಹಮದ್ ರವರನ್ನ ಇವತ್ತು ಕರ್ನಾಟಕದ ಮುಸ್ಲಿಂ ಸಮುದಾಯ, ಇವಾಗ ನಾವು ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ಅಂತ ಕರಿತೇವೆ, ಹಾಗೆ ಜಮೀರ್ ಅಹಮದ್ ರವರನ್ನು ಕೂಡ ಕರ್ನಾಟಕದ ಹುಲಿ, ಕರ್ನಾಟಕದ 2ನೇ ಟಿಪ್ಪು ಸುಲ್ತಾನ್ ಅಂತಕ್ಕಂಥ ಮಾತನ್ನ ಮುಸ್ಲಿಂ ಬಾಂಧವರು ಮಾತನಾಡಿಕೊಳ್ತಕ್ಕಂಥದ್ದು ಕೂಡ ನಮ್ಮೆಲ್ಲರ ಗಮನದಲ್ಲಿದೆ. ಕರ್ನಾಟಕದ ಮುಸ್ಲಿಂ ಸಮುದಾಯದ, ಮುಸ್ಲಿಂ ಜನಾಂಗದ ಮತ್ತು ಮುಸ್ಲಿಂ ಸಮುದಾಯದಲ್ಲಿ ಜನಾಂಗದಲ್ಲಿರ್ತಕ್ಕಂಥ ವರ್ಗ ವರ್ಣ ಪ್ರಾಂತ್ಯಗಳಲ್ಲಿ ಇವತ್ತು ಜಮೀರ್ ಅಹಮದ್ ಅಂತಕ್ಕಂಥ ಹೆಸರು ಎಷ್ಟರ ಮಟ್ಟಿಗೆ ಜನಪ್ರಿಯವಾಗಿದೆ. ಅದು ಮುಸ್ಲಿಮರ ಹೃದಯ ಋನ್ಮಾನಗಳಲ್ಲಿ ಜಮೀರ್ ಅಹಮದ್ ಒಂದು ಭವಿಷ್ಯದ ಆಶಾಕಿರಣವಾಗಿ, ಭವಿಷ್ಯದ ಭರವಸೆಯ ಬೆಳಕಾಗಿ ಮುಸ್ಲಿಂ ಸಮುದಾಯದ ಪಾಲಿಗೆ ಇವತ್ತು ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ಹೇಗೋ ಕರ್ನಾಟಕದ ಹುಲಿ ನಮ್ಮ ಜಮೀರ್ ಅಹಮದ್ ಅಂತಕ್ಕಂಥ ಭಾವನೆಗಳು ಕೋಟ್ಯಾಂತರ ಮುಸ್ಲಿಮರ ಹೃದಯ ಋನ್ಮಾನಗಳಲ್ಲಿ ಇನ್ನೂ ಹಚ್ಚ ಹಸಿರಾಗಿರುವಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಜಮೀರ್ ಅಹಮದ್ ರವರಿಗೆ ಮಂತ್ರಿಯನ್ನಾಗಿ ಮಾಡದೆ ಹೋದರೆ ಅದರ ಪರಿಣಾಮ ಹೇಗಿರುತ್ತದೆ ಅಂತಕ್ಕಂಥದನ್ನ ನಾವು ಇಲ್ಲಿ ಎಳೆಯಾಗಿ ಬಿಡಿಸಿ ಹೇಳಬೇಕಾಗಿರ್ತಕ್ಕಂಥ ಅತ್ಯಗತ್ಯವಾಗಿ ನಮಗೆ ಕಂಡು ಬರ್ತಾ ಇಲ್ಲ. ಆದರೆ ವಾಸ್ತವದಲ್ಲಿ ಇಂಥ ಜಮೀರ್ ಅಹಮದ್ ಅಂತಕ್ಕಂತಹ ಕರ್ನಾಟಕದ ಮುಸ್ಲಿಂ ಸಮುದಾಯದ ಅತ್ಯಂತ ದೊಡ್ಡ ದಿಟ್ಟ ಧೀಮಂತ ರಾಜಕಾರಣಿಯನ್ನ ಗುರುತಿಸಿರ್ತಕ್ಕಂಥ ನಮ್ಮ ಸತೀಶ್ ಜಾರಕಿಹೊಳಿರವರು ಅಹಿಂದ ವರ್ಗದ ಈ ಕಾಲಘಟ್ಟದ ಸಿದ್ದರಾಮಯ್ಯರ ನಂತರದ ಉತ್ತರಾಧಿಕಾರಿ ಎಂದೇ ಜನರ ಹೃದಯ ಋನ್ಮಾನಗಳಲ್ಲಿ ಅತಿ ದೊಡ್ಡ ಛಾಪನ್ನು ಮೂಡಿಸಿರ್ತಕ್ಕಂಥ ಸತೀಶ್ ಜಾರಕಿಹೊಳಿರವರು ಇವತ್ತು ಜಮೀರ್ ಅಹಮದ್ ರವರ ಪರವಾಗಿ ಜಮೀರ್ ಅಹಮದ್ ರವರನ್ನ ಮಂತ್ರಿ ಮಹೋದಯರನ್ನಾಗಿ ಮಾಡಿಕೊಂಡು ಬರಲೇಬೇಕು ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡು ಜಮೀರ್ ಅಹಮದ್ ರವರಿಗೆ ಇವತ್ತು ಸತೀಶ್ ಜಾರಕಿಹೊಳಿರವರು ಬೆನ್ನೆಲುಬಾಗಿ ನಿಂತಿದ್ದಾರಲ್ಲ. ಹಾಗಾಗಿ ನಾನು ಜಮೀರ್ ಅಹಮದ್ ರವರ ಪರವಾಗಿ, ಜಮೀರ್ ಅಹಮದ್ ರವರ ಇಡೀ ದೇಶದಾದ್ಯಂತ ಇರತಕ್ಕಂಥ ಮುಸ್ಲಿಂ ಅಭಿಮಾನಿಗಳೇನಿದಾರಲ್ಲ ಮುಸ್ಲಿಮರಲ್ಲಿ, ಅವರೆಲ್ಲರ ಪರವಾಗಿ ನಾನು ಸತೀಶ್ ಜಾರಕಿಹೊಳಿ ಅವರಿಗೆ ಅನಂತ ಕೋಟ್ಯಾನುಕೋಟಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ನಮ್ಮ ಜಮೀರ್ ಅಹಮದ್ ರವರನ್ನ ಮಂತ್ರಿಗಳನ್ನಾಗಿ ಮಾಡಿಕೊಳ್ಳಬೇಕು ಅಂತಕ್ಕಂತಹ ಒಂದು ನಿಟ್ಟಿನಲ್ಲಿ ಸಿದ್ದರಾಮಯ್ಯರವರು ಏನು ಅವರಲ್ಲಿ ಅತೃಪ್ತಿ ಇತ್ತು ಜಮೀರ್ ಅಹಮದ್ ಬಗ್ಗೆ. ಜಮೀರ್ ಅಹಮದ್ ರವರು ಹೋಗಿ ಅದನ್ನ ಆ ಅತೃಪ್ತಿಯನ್ನ ಸಿದ್ದರಾಮಯ್ಯರವರಿದ್ದ ಅತೃಪ್ತಿಯನ್ನು ಉಪಶಮನ ಮಾಡಿ ಸಿದ್ದರಾಮಯ್ಯರವರನ್ನು ಸಮಾಧಾನ ಪಡಿಸಿ ಸಿದ್ದರಾಮಯ್ಯರವರ ಆಶೀರ್ವಾದವನ್ನು ಪಡೆದುಕೊಂಡು DK ಶಿವಕುಮಾರ್ ರವರ ಹತ್ರ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ DK ಶಿವಕುಮಾರ್ ರವರನ್ನು ಕೂಡ ಸಮಾಧಾನ ಪಡಿಸಿ ಕರ್ನಾಟಕದ ಮುಸ್ಲಿಂ ಸಮುದಾಯದ ಜನರ ಸೇವೆಯನ್ನು ಸಲ್ಲಿಸೋದಕ್ಕೆ ಮತ್ತು ಮುಸ್ಲಿಂ ಸಮುದಾಯವಲ್ಲದೆ ಇಂದು ಮುಸ್ಲಿಂ ಕ್ರಿಶ್ಚಿಯನ್ ಬಾಯಿ ಅಂತಕ್ಕಂಥ ಒಂದು ಭಾವೈಕ್ಯತೆಯ ಸಂಗಮವಾಗಿ ಮತ್ತು ಏಕತೆಯ ಸಮಗ್ರತೆಯ ಐಕ್ಯತೆಯ ಒಂದು ಕೇಂದ್ರ ಬಿಂದುವಾಗಿ ಜಮೀರ್ ಅಹಮದ್ ಇವತ್ತು ಮಂತ್ರಿಗಳಾಗಿ ಕರ್ನಾಟಕದ ಜನತೆಯ ಸೇವೆಯನ್ನು ಸಲ್ಲಿಸಲು ಹೊರಟಿದ್ದಾರೆ. ಇಂತಹ ಜಮೀರ್ ಅಹಮದ್ ರವರು ಇವತ್ತು ಮಂತ್ರಿಗಳಾಗಿ ಕನ್ನಡ ನಾಡಿನ ಸೇವೆಯನ್ನು ಸಲ್ಲಿಸಬೇಕು ಅಂತಕ್ಕಂತಹ
ವಿವಿಧ ಧರ್ಮಗಳ ಮುಖಂಡರ ಮತ್ತು ವಿವಿಧ ಜಾತಿ ವರ್ಗ ವರ್ಣ ಪ್ರಾಂತ್ಯದ ಮುಖಂಡರ ಈ ಒಂದು ಕರೆಯನ್ನ ಕಾಂಗ್ರೆಸ್ಸಿನ ಹೈಕಮಾಂಡ್ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಮತ್ತು ಕರ್ನಾಟಕದ ಭವಿಷ್ಯದ ರಾಜಕೀಯ ಶಕ್ತಿ ಕೇಂದ್ರವಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಮತ್ತು ಅದರಲ್ಲೂ ಜಮೀರ್ ಅಹಮದ್ ರವರನ್ನ ಮಂತ್ರಿಯನ್ನಾಗಿ ಮಾಡಿ ಅವರನ್ನ ರಾಜ್ಯದ ಜನರ ಸೇವೆಗೆ ಅಣಿಗೊಳಿಸಬೇಕು ಅಂತ ಹೊರಟಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಇವರೆಲ್ಲರೂ ಇವತ್ತು ಜಮೀರ್ ಅಹಮದ್ ರವರ ಒಂದು ಮಂತ್ರಿ ಸ್ಥಾನಮಾನ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡು ಇಡೀ ಮುಸ್ಲಿಂ ಸಮುದಾಯ ಏನು ಈ ಸ್ವತಂತ್ರದ ನಂತರ ಕಾಂಗ್ರೆಸ್ ಪಕ್ಷದ ಉದಯವಾದ ನಂತರ ಅಂದಿನಿಂದ ಇಂದಿನವರೆಗೂ ಕೂಡ ಇಡೀ ಕಾಂಗ್ರೆಸ್ಸಿಗೆ ಮುಸ್ಲಿಮರು ಅತ್ಯಂತ ನಿಷ್ಠೆಯಿಂದ, ಅತ್ಯಂತ ಪ್ರಾಮಾಣಿಕವಾಗಿ, ಅತ್ಯಂತ ದಕ್ಷತೆಯಿಂದ, ಅತ್ಯಂತ ಬದ್ಧತೆಯಿಂದ ಮುಸ್ಲಿಮರು ಏನು ಕಾಂಗ್ರೆಸ್ ಪಕ್ಷಕ್ಕಾಗಿ ಶ್ರೀಗಂಧತ್ತರ ಅವರ ಜೀವನಗಳನ್ನು ತೆಗೆದು ಇವತ್ತು ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕ್ ಯಾವುದು ಅಂದ್ರೆ ಮುಸ್ಲಿಮರು ಅಂತಕ್ಕಂಥ ಏನು ಟೀಕೆ ಟಿಪ್ಪಣಿಗಳು ಪ್ರತಿಪಕ್ಷಗಳಿಂದ ಬರ್ತಾವಲ್ಲ, ಅವು ಎಲ್ಲವುಗಳನ್ನು ಗಮನಿಸಿದಾಗ ಇಡೀ ಮುಸ್ಲಿಂ ಸಮುದಾಯದ ಕರ್ನಾಟಕದ ನೈಜ ಹುಲಿ ಯಾವುದು ಅಂದ್ರೆ ಅದು ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್, ಆದರೆ ಕರ್ನಾಟಕದ ಹುಲಿ ಜಮೀರ್ ಅಹಮದ್. ಇಂಥ ಜಮೀರ್ ಅಹಮದ್ಗೆ ಮಂತ್ರಿ ಸ್ಥಾನವನ್ನ ಕೊಟ್ಟಿದ್ದೆ ಆದರೆ ಇಡೀ ಕರ್ನಾಟಕದ ಮುಸ್ಲಿಮರು ಮತ್ತೊಮ್ಮೆ ಇನ್ನೂ ಹೆಚ್ಚೆಚ್ಚಾಗಿ ಒಂದಾಗಿ ಕಾಂಗ್ರೆಸ್ ಪಕ್ಷದ ಕೈಯನ್ನು ಬಲಪಡಿಸ್ತಾರೆ. ಕೇವಲ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದ ಉದ್ದಗಲಕ್ಕೂ ಕಾಂಗ್ರೆಸ್ ಪಕ್ಷದ ಕೈಯನ್ನು ಬಲಪಡಿಸಿ ಕಾಂಗ್ರೆಸ್ ಪಕ್ಷವನ್ನ ದೇಶದಾದ್ಯಂತ ಅಧಿಕಾರಕ್ಕೆ ತಂದರೆ ನಾವು ಯಾರೂ ಅಚ್ಚರಿ ಪಡಬೇಕಾಗಿಲ್ಲ ಅಂತಕ್ಕಂಥ ಸರಳವಾಗಿರ್ತಕ್ಕಂಥ ಸತ್ಯಗಳನ್ನು ನಾನು ಕಾಂಗ್ರೆಸ್ ಹೈಕಮಾಂಡಿನ ಮತ್ತು ಕಾಂಗ್ರೆಸ್ಸಿನ ಈ ರಾಜ್ಯದ ಅತಿ ದೊಡ್ಡ ಶಕ್ತಿ ಕೇಂದ್ರವಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಎಸ್ ಸಿದ್ದರಾಮಯ್ಯ, ಹಾಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿ.ಕೆ. ಹರಿಪ್ರಸಾದ್ ಅವರ ಗಮನಕ್ಕೆ ನೇರವಾಗಿ ತರಲು ಬಯಸುತ್ತೇನೆ. ಇನ್ನು ಬಿ.ಕೆ. ಹರಿಪ್ರಸಾದ್ ರವರು ಅರ್ಧ ಶತಮಾನಗಳ ಕಾಲ ಕಾಂಗ್ರೆಸ್ ಪಕ್ಷದ ಈ ದೇಶದ 25ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಅವರು ಇನ್ಚಾರ್ಜ್ಗಳಾಗಿ ಕೆಲಸ ಮಾಡಿ ಪಕ್ಷದ ಸಂಘಟನೆಯ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಪಿಸಿಸಿಯಿಂದ ಹಿಡಿದುಬಿಟ್ಟು ಎಐಸಿಸಿಯ ಇಡೀ ದೇಶದ ವಿವಿಧ ರಾಜ್ಯಗಳ ಪಿಸಿಸಿಗಳವರೆಗೂ ಅಪಾರವಾದ ಪ್ರಖಂಡ ಪಾಂಡಿತ್ಯವನ್ನ ಸಂಘಟನೆಗಳಲ್ಲಿ ಹೊಂದಿರೋದ್ರಿಂದ ಬಿ.ಕೆ. ಹರಿಪ್ರಸಾದ್ ರವರನ್ನ ಇವತ್ತು ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ರು ಕೂಡ ನಾನು ಇನ್ನೂ ಮುಂದುವರೆದು ಹೇಳೋದಾದ್ರೆ ಬಿ.ಕೆ. ಹರಿಪ್ರಸಾದ್ ರವರನ್ನ ಎಐಸಿಸಿಯ ಇವಾಗ ಅವರು ಜನರಲ್ ಸೆಕ್ರೆಟರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ರು, ಅವ್ರನ್ನ ಎಐಸಿಸಿ ಅಧ್ಯಕ್ಷರನ್ನಾಗಿ ಮಾಡಿದ್ರು ಕೂಡ ಬಿ.ಕೆ. ಹರಿಪ್ರಸಾದ್ ರವರು ಇಡೀ ದೇಶದಾದ್ಯಂತ ಸಂಘಟನೆಯನ್ನ ಮಾಡ್ತಕ್ಕಂಥ ಅತ್ಯದ್ಭುತವಾಗಿರ್ತಕ್ಕಂಥ ಸ್ಕಿಲ್ ನಾಲೆಜ್ಗಳು ಬಿ.ಕೆ. ಹರಿಪ್ರಸಾದ್ ಅವರಿಗಿದ್ದಾರೆ. ಕರ್ನಾಟಕದ ಮಟ್ಟಿಗೆ ನಾನು ಹೇಳೋದಾದ್ರೆ ಮಗದೊಮ್ಮೆ ನಾನು ಹೇಳ್ತಕ್ಕಂಥ ವಿಚಾರ ಇಷ್ಟೇ, ಯಾವ ಜಮೀರಣ್ಣನನ್ನ ಮಂತ್ರಿ ಮಾಡಬೇಕು ಅಂತ ಸತೀಶ್ ಜಾರಕಿಹೊಳಿ ಜಮೀರಣ್ಣನ ಬೆನ್ನಿಗೆ ನಿಂತಿದಾರಲ್ಲ, ಆ ಸತೀಶ್ ಜಾರಕಿಹೊಳಿನೇ ಕೆಪಿಸಿಸಿಯ ಅಧ್ಯಕ್ಷರಾಗಿ ಪದಗ್ರಹಣವನ್ನ ಮಾಡಬೇಕು ಕರ್ನಾಟಕದಲ್ಲಿ. ಏಕೆಂದರೆ ಕರ್ನಾಟಕದಲ್ಲಿ ಸತೀಶ್ ಜಾರಕಿಹೊಳಿ ಅಂತಕ್ಕಂತಹ ಈ ಸಂಘಟನಾ ಚತುರ ಛಲದಂಕ ಮಲ್ಲ, ಕರ್ನಾಟಕದ ರಣಧೀರ ಕಂಠೀರವ ಸತೀಶ್ ಜಾರಕಿಹೊಳಿ ನಿಜಕ್ಕೂ ಕೂಡ ಈ ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರದಲ್ಲಿ 28 ಲೋಕಸಭಾ ಕ್ಷೇತ್ರದಲ್ಲಿ ಅವ್ರದೇ ಆಗಿರ್ತಕ್ಕಂಥ ಅಹಿಂದ ವರ್ಗದ ಸಂಘಟನೆ ಅಂತಕ್ಕಂಥದ್ದನ್ನು ಅತ್ಯಂತ ರಹಸ್ಯವಾಗಿ ಗೌಪ್ಯವಾಗಿ ಕಟ್ಟಿಕೊಂಡು ಬಂದಿದ್ದಾರೆ. ಆ ಕಾರಣಕ್ಕಾಗಿ ನಿಜಕ್ಕೂ ಕೂಡ ಬಿ.ಕೆ. ಹರಿಪ್ರಸಾದ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಿದಾಗ ಪದೇ ನಾನು ಎಲ್ಲ ವರದಿಯಲ್ಲೂ ಕೂಡ ಬಿ.ಕೆ. ಹರಿಪ್ರಸಾದ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥ ಒಂದು ಎಐಸಿಸಿ ಆದೇಶವನ್ನು ನಾನು ತುಂಡವಾಗಿ ಖಂಡಿಸಿ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಇಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ಇಲ್ಲಿ ಸಂಘಟನೆಯನ್ನ ಮಾಡಿ ಕರ್ನಾಟಕದ ಭವಿಷ್ಯದಲ್ಲಿ ಅವರು ಮುಖ್ಯಮಂತ್ರಿಗಳಾಗೋದಕ್ಕಿಂತ ಹೆಚ್ಚಿನದಾಗಿ ಎಐಸಿಸಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಗೆ ಬಿ.ಕೆ. ಹರಿಪ್ರಸಾದ್ ರವರ ಅವಶ್ಯಕತೆ ಇದೆ. ಇವತ್ತು ದೇಶದ ಉದ್ದಗಲಕ್ಕೂ ಕಾಂಗ್ರೆಸ್ ಪಕ್ಷವನ್ನ ಸಂಘಟನೆ ಮಾಡ್ತಕ್ಕಂಥ
ಕೌಶಲ್ಯಗಳು, ಜ್ಞಾನ, ಬುದ್ಧಿ, ವಿವೇಕ, ತಿಳುವಳಿಕೆಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರಿಗಾದ್ರೂ ಇದ್ದಿದ್ದೇ ಆದರೆ ಅದು ನಮ್ಮ ಅಚ್ಚುಮೆಚ್ಚಿನ ಹಾಲಿ KPCC ಅಧ್ಯಕ್ಷರಾಗಿರ್ತಕ್ಕಂಥ BK ಹರಿಪ್ರಸಾದ್ ರವರಿಗೆ ಮಾತ್ರ ಅಂತ ಜ್ಞಾನ, ಬುದ್ಧಿ, ವಿವೇಕ, ತಿಳುವಳಿಕೆಗಳು ಇಡೀ ದೇಶದಾದ್ಯಂತ ಇರ್ತಕ್ಕಂಥದ್ದು. ಹಾಗಾಗಿ ನಾನು BK ಹರಿಪ್ರಸಾದ್ ರವರನ್ನ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಇವತ್ತು ರಾಷ್ಟ್ರದಾದ್ಯಂತ ಕಾಂಗ್ರೆಸ್ ಪಕ್ಷವನ್ನ ಪುನರ್ ನಿರ್ಮಾಣ ಮಾಡಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯಲ್ಲಿ ನಾವಿದ್ದೀವಿ. ಮತ್ತು ಇಡೀ ಕಾಂಗ್ರೆಸ್ ಪಕ್ಷವನ್ನ ದೇಶದಾದ್ಯಂತ ಆ ಸಂಘಟನೆಯ ವಿಚಾರದಲ್ಲಿ ಜೀರ್ಣೋದ್ಧಾರ ಮಾಡಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆಯಲ್ಲಿ, ಅಗತ್ಯತೆಯಲ್ಲಿ ನಾವು ಅತ್ಯಗತ್ಯವಾಗಿದ್ದೀವಿ. ಇಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಮಟ್ಟದ ಹೊಸ ಚೈತನ್ಯದ ರೂಪದಲ್ಲಿ ಕೆಲಸ ಮಾಡತಕ್ಕಂಥ ಶಕ್ತಿ, ಸಾಮರ್ಥ್ಯ ಉಳ್ತಕ್ಕಂಥ BK ಹರಿಪ್ರಸಾದ್ ಅವರನ್ನು ತೆಗೆದುಕೊಂಡು ಬಂದು ನಾವು ಕರ್ನಾಟಕದ ಮಟ್ಟಿಗೆ ಸೀಮಿತಗೊಳಿಸುವಂಥದ್ದು ನಿಜಕ್ಕೂ ಕೂಡ ಇದು AICCಯ ಮಟ್ಟಿಗೆ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಮಟ್ಟಿಗೆ ಇದು ತುಂಬಲಾರದ ನಷ್ಟ ಉಂಟಾಗ್ತೈತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಿಂದೆ ನನ್ನ ಪೊಲಿಟಿಕಲ್ ಗಾಡ್ ಫಾದರ್ ಕೂಡ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿದ್ದರು, ಆಸ್ಕರ್ ಫರ್ನಾಂಡಿಸ್ ರವರು. ಆವತ್ತಿನ ಕಾಲಘಟ್ಟ ಬೇರೆ, ಇಡೀ ದೇಶ ಅಂತಕ್ಕಂಥದ್ದು ಕಾಂಗ್ರೆಸ್ ಮಯವಾಗಿತ್ತು. ಅಂಥ ಸಂದರ್ಭದಲ್ಲಿ ನನ್ನ ಪೊಲಿಟಿಕಲ್ ಗಾಡ್ ಫಾದರ್ ಆಸ್ಕರ್ ಫರ್ನಾಂಡಿಸ್ ರವರು KPCC ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರು. ಬಟ್ ಇವತ್ತು ಇಡೀ ರಾಷ್ಟ್ರದಾದ್ಯಂತ BJPಯ ಈ ಕೇಸರಿಮಯವಾಗಿರ್ತಕ್ಕಂಥ ರಾಜಕಾರಣ ಇಡೀ ದೇಶವನ್ನು ಆವರಿಸಿಕೊಂಡಿರುವಂಥ ಸಂದರ್ಭದಲ್ಲಿ BK ಹರಿಪ್ರಸಾದ್ ಅಂತಕ್ಕಂತಹ ರಾಜಕೀಯ ಚಾಣಕ್ಯ, ಚತುರ, ರಾಜಕೀಯದ ಎಲ್ಲ ಒಳಗುಟ್ಟುಗಳನ್ನು ಹೊರಗುಟ್ಟುಗಳನ್ನು ಅರಿದು ಕುಡಿದಿರ್ತಕ್ಕಂಥ ಸಕಲ ಕಲಾ ವಲ್ಲಭ BK ಹರಿಪ್ರಸಾದ್ ಅವರಿಗಿರ್ತಕ್ಕಂಥ ರಾಜಕೀಯ ಪಾಂಡಿತ್ಯ ಮತ್ತು ಅವರಿಗಿರ್ತಕ್ಕಂಥ ಜ್ಞಾನ, ಬುದ್ಧಿ, ವಿವೇಕ, ತಿಳುವಳಿಕೆಗಳು ಈ ರಾಷ್ಟ್ರದ ಬಗ್ಗೆ, ಈ ರಾಜ್ಯದ ಬಗ್ಗೆ, ಈ ಭಾರತದ ವಿವಿಧ ಧರ್ಮ, ವರ್ಗ, ವರ್ಣ, ಪ್ರಾಂತ್ಯ, ಸಮುದಾಯ, ಜನಾಂಗಗಳ ಬಗ್ಗೆ BK ಹರಿಪ್ರಸಾದ್ ಅವರಿಗಿರ್ತಕ್ಕಂಥ ಜ್ಞಾನ, ಬುದ್ಧಿ, ವಿವೇಕ, ತಿಳುವಳಿಕೆಗಳ ಆಧಾರದಲ್ಲಿ ಹೇಳೋದಾದರೆ ಮತ್ತು ಇವತ್ತು ದೇಶದಾದ್ಯಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಪೊಲಿಟಿಕಲ್ ಗಾಡ್ ಫಾದರ್ ಆಗಿರ್ತಕ್ಕಂಥ ಆಸ್ಕರ್ ಫರ್ನಾಂಡಿಸ್ ರವರನ್ನು ಬಿಟ್ಟರೆ BK ಹರಿಪ್ರಸಾದ್ ರವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ರವರು ದೇಶದ ವಿವಿಧ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆಯ ವಿಚಾರದಲ್ಲಿ ಅವರು ಈ ದೇಶದಾದ್ಯಂತ ವಿವಿಧ ರಾಜ್ಯಗಳನ್ನು ಸುತ್ತಿರತಕ್ಕಂಥ ಮಹಾನ್ ಚೇತನಗಳು. ಆ ಕಾರಣಕ್ಕಾಗಿ ನಾನು BK ಹರಿಪ್ರಸಾದ್ ರವರ KPCCಯ ಅಧ್ಯಕ್ಷ ಸ್ಥಾನವನ್ನು ನಾನು ಖಂಡಿಸಿ ಅವರನ್ನ AICC ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ನಾನು ಕಾಂಗ್ರೆಸ್ಸಿನ ಹೈಕಮಾಂಡಿನ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೇನೆ. ಇನ್ನು ಮುಂದುವರೆದು ಯಾವುದೇ ಲವಲೇಶದಷ್ಟು ಕೂಡ ದ್ವೇಷ, ಅಸೂಯೆ, ರಾಗಗಳಿಲ್ಲದೆ ಅತ್ಯಂತ ಮುಕ್ತವಾಗಿ ನನ್ನ ಓಪನ್ ಟಾಕ್ ಅಂತಕ್ಕಂಥ ವಿಶೇಷ ವಿಶ್ಲೇಷಣೆಯಲ್ಲಿ ನಿರಂತರವಾಗಿ ಇದೇ ರೀತಿಯ ರಾಜಕೀಯ ವರದಿಗಳನ್ನು ನಾನು ಪ್ರಕಟಿಸ್ತಾ ಇರ್ತೀನಿ. ಇಲ್ಲಿ ಮುಖ ದಾಕ್ಷಿಣ್ಯಗಳಿಗಿಂತ, ವ್ಯಕ್ತಿ ಪ್ರತಿಷ್ಠೆಗಳಿಗಿಂತ, ವ್ಯಕ್ತಿ ಪೂಜೆಗಳಿಗಿಂತ, ಪಕ್ಷ ಪೂಜೆಗಳಿಗಿಂತ ನಾವು ಧರ್ಮ ಭೇದವನ್ನು ಮರೆತು, ಪಕ್ಷ ಭೇದವನ್ನು ಮರೆತು ಈ ರಾಷ್ಟ್ರದ ನಿರ್ಮಾಣದಲ್ಲಿ, ಈ ರಾಜ್ಯಗಳ ನಿರ್ಮಾಣದಲ್ಲಿ ಮಹಾತ್ಮ ಗಾಂಧೀಜಿಯವರ ಕನಸಿನಂತೆ ನಾವೆಲ್ಲರೂ ಕೂಡ ಗ್ರಾಮಗಳ ಉದ್ಧಾರ ದೇಶೋದ್ಧಾರ, ಹಳ್ಳಿಗಳ ಉದ್ಧಾರ ದೇಶೋದ್ಧಾರ ಅಂತಕ್ಕಂತಹ ಘೋಷ ವಾಕ್ಯವನ್ನು ಈ ದೇಶದಲ್ಲಿ ಮೊಳಗಿಸಬೇಕು ಅಂದರೆ ಇವತ್ತು BK ಹರಿಪ್ರಸಾದ್ ರವರನ್ನು ಕಾಂಗ್ರೆಸ್ಸಿನ ಹೈಕಮಾಂಡ್ AICC ಅಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕು. ಕರ್ನಾಟಕದ ಪ್ರದೇಶ ಕಾಂಗ್ರೆಸ್ ಕಮಿಟಿಗೆ ಸತೀಶ್ ಜಾರಕಿಹೊಳಿ ರವರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕು ಅಂತಕ್ಕಂತಹ ನಮ್ರತೆಯ ವಿನಂತಿಯನ್ನು ನಾನು ಕಾಂಗ್ರೆಸ್ಸಿನ ಹೈಕಮಾಂಡಿಗೆ ಮಾಡೋದಕ್ಕೆ ಇಷ್ಟಪಡ್ತೇನೆ. ಮತ್ತು ಇನ್ನೂ ಮುಂದುವರೆದು ನಾವು ಮಾತನಾಡೋದಾದರೆ ಕರ್ನಾಟಕದ ಮಟ್ಟಿಗೆ ಜಾತಿವಾರು, ಪ್ರಾಂತ್ಯವಾರು ಮತ್ತು ಅದರಲ್ಲೂ ವಿಶೇಷವಾಗಿ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಸಮ ಸಮಾಜದ ನಿರ್ಮಾಣಕ್ಕಾಗಿ ಏನು ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ, ಚರಿತ್ರೆಯಲ್ಲಿ, ಭೂಪಟದಲ್ಲಿ ಮತ್ತು ಪರಂಪರೆಯಲ್ಲಿ ಏನು ಕರ್ನಾಟಕದ ಭವಿಷ್ಯದ ರಾಜಕೀಯದ ಶಕ್ತಿ ಕೇಂದ್ರವಾಗಿರ್ತಕ್ಕಂಥ ಸಿದ್ದರಾಮಯ್ಯರವರು ಏನು ಒಂದು ಆದರ್ಶವಾಗಿರ್ತಕ್ಕಂಥ ರಾಜಕಾರಣಕ್ಕೆ
ಒಂದು ಸಾಮಾಜಿಕ ನ್ಯಾಯದ ದೃಷ್ಟಿಯಲ್ಲಿ ಒಂದು ಭದ್ರವಾದ ಬುನಾದಿಯನ್ನು ಹಾಕಿಕೊಟ್ಟಿದ್ದಾರೆ. ಅವರ ನೆರಳಿನಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ, ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ, ಸಿದ್ದರಾಮಯ್ಯರವರ ನೇತೃತ್ವದ ಸರ್ಕಾರ, ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದ ಸರ್ಕಾರ ಒಂದು ಜನಪರವಾಗಿರ್ತಕ್ಕಂಥ, ಜೀವಪರವಾಗಿರ್ತಕ್ಕಂಥ, ನಿಜಕ್ಕೂ ಕೂಡ ಜನರ ಹಿತ ಮತ್ತು ಜನರ ಕಲ್ಯಾಣವೇ ನಮ್ಮ ರಾಷ್ಟ್ರದ ಕಲ್ಯಾಣ ಅಂತಕ್ಕಂತಹ ಘೋಷವಾಕ್ಯಗಳೊಂದಿಗೆ ಈ ರಾಮರಾಜ್ಯ ಅಂತಕ್ಕಂಥ ಶಬ್ದವನ್ನ ಮಹಾತ್ಮ ಗಾಂಧೀಜಿಯವರು ಪದೇ ಪದೇ ಬಳಸ್ತಾ ಇದ್ರು. ಆದರೆ ನಾನು ಇನ್ನೂ ಮುಂದುವರೆದು ರಾಮರಾಜ್ಯ ಅನ್ನುವುದಕ್ಕಿಂತ ಹೆಚ್ಚಿನದಾಗಿ ಜನರ ರಾಜ್ಯ, ಪ್ರಜೆಗಳ ರಾಜ್ಯ, ಜನರ ಕಲ್ಯಾಣವೇ ನಮ್ಮ ಒಂದು ಗುರಿ. ಜನರಿಂದ ಜನರಿಗಾಗಿ, ಜನರಿಗೋಸ್ಕರ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಅಂತಕ್ಕಂತಹ ಘೋಷವಾಕ್ಯಗಳನ್ನಿಟ್ಟುಕೊಂಡು ಈ ರಾಜ್ಯದಾದ್ಯಂತ, ಈ ರಾಷ್ಟ್ರದ ವಿವಿಧ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಏನು ದಿಟ್ಟ ಧೀಮಂತ ದಿಗ್ಗಜ ನೇತಾರರುಗಳು ನಾವು ಜನರ ಪಾದವನ್ನ ತೊಳೆದು ಸೇವೆಯನ್ನ ಮಾಡಬೇಕು ಅಂತಕ್ಕಂತಹ ಒಂದು ನಮ್ರತೆಯ ವಿನಂತಿಯನ್ನ ನಾನು ಮಾಡಿಕೊಳ್ಳೋದ್ರ ಜೊತೆಯಲ್ಲಿ ಈ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ವಂದನೆಗಳೊಂದಿಗೆ ಬ್ರಹ್ಮಾನಂದ ರೆಡ್ಡಿ, ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್, ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್. ಇದು ಸತ್ಯ, ನ್ಯಾಯ, ನೀತಿ, ಧರ್ಮಗಳ ಪ್ರತೀಕ. ಜೈ ಹಿಂದ್, ಜೈ ಕರ್ನಾಟಕ ಮಾತಾ ಕಿ ಜೈ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ ಜೈ. ಥ್ಯಾಂಕ್ ಯು ಸೋ ಮಚ್.